ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಸ್ವಂತ ಮನೆನ ಕಟ್ಕೋಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇರುತ್ತೆ. ಸೊ ಅದೇ ರೀತಿ ನಮಗೆ ಈ ಜನ್ರೇಷನ್ಗೆ ತಕ್ಕಂತಹ ಒಂದು ಮನೆನ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ನಮ್ಮ ಕನಸಾಗಿತ್ತು. ಆಲ್ಮೋಸ್ಟ್ 6 ಇಯರ್ಸಿಂದ ನಾವು ಒಂದು 7 to 8 ಮನೆನ ಚೇಂಜ್ ಮಾಡಿದ್ದೀವಿ ನಾರ್ತ್ ಇಂಡಿಯಾದಲ್ಲಿ ಸೆಟಲ್ಡ್ ಆಗಿ. ಸೊ ಆ ಮನೆಯಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಬಿಡಬೇಕಾದ್ರೆ ಆ ಮನೆ ಚೇಂಜ್ ಮಾಡಬೇಕಾದ್ರೆ ಒಂಥರ ಮೆಮೊರೀಸ್ ಎಲ್ಲನೂ ಸ್ಟೋರ್ ಆಗಿರುತ್ತಲ್ವ, ತುಂಬ ಬೇಜಾರಾಗ್ತಿತ್ತು. ಆ್ಯಂಡ್ ಹೊಸ ಮನೆಗೆ ಹೋಗ್ತಿದ್ವಿ, ಅದೇ ರೂಟೀನ್ ಆಗ್ತಿತ್ತು. ಸೊ ನಮ್ಮ ಒಂದು ಮೆಮೊರೀಸ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋಂತಹ ಮನೆನ ನಾವು ನಮ್ಮ ಒಂದು ಸ್ವಂತ ಊರಲ್ಲಿ ನಿರ್ಮಾಣ ಮಾಡಬೇಕು ಅಂದ್ಕೊಂಡ್ವಿ. ಫೈನಲಿ ಅದು ಗೃಹ ಪ್ರವೇಶಕ್ಕೆ ರೆಡಿಯಾಗಿ ನಿಂತಿದೆ. ಸೊ ನಾವಿರುವಂತಹ ಜಾಮ್ನಗರದಿಂದ ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೇಗೆಲ್ಲ ಗೃಹ ಪ್ರವೇಶ ಮಾಡಿದ್ವಿ ಆ್ಯಂಡ್ ಯಾವ್ಯಾವ ರೀತಿ ರಿಚುವಲ್ಸ್ ಎಲ್ಲ ನಡೀತು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. We finally started our journey from the Jamnagar to Bangalore by the train. It's covered approximately 1800 kilometers. ಅಂದರೆ 32 hours ತಗೊಳುತ್ತೆ ನಾವು ರೀಚ್ ಆಗೋದಕ್ಕೆ. ಆ್ಯಂಡ್ ಹೊರಗಡೆ ಎಲ್ಲ ವ್ಯೂನ ಎಂಜಾಯ್ ಮಾಡ್ತಾ ಸನ್ಸೆಟ್ ನೋಡ್ತಾ. ಆ್ಯಂಡ್ ನಾವು ಹೋಗ್ತಿರೋ ಒಂದು ವೇ ಬಂದು ವೆಸ್ಟರ್ನ್ ಘಾಟ್ಸ್ ಇರೋಂತಹ ವೇ ಆಗಿರೋದ್ರಿಂದ ಹೊರಗಡೆ ಫುಲ್ಲು ಗ್ರೀನರಿ ಆಗಿತ್ತು. ಸೊ ಅದನ್ನೆಲ್ಲ ನೋಡ್ಕೊತ ಫೈನಲಿ ವಿ ರೀಚ್ಡ್ ಅವರ್ ಬ್ಯಾಂಗ್ಳೂರ್. ಸೊ ಮೊದಲು ಮಾಡೋಂತಹ ಕೆಲಸ ಬಂದು ಫಸ್ಟು ನಾವು ಮನೆಯದು ನೇಮಿಂಗ್ ಬೋರ್ಡ್ ಸೆಲೆಕ್ಟ್ ಮಾಡಬೇಕಾಗಿತ್ತು. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮನೆಗೆ ಹೊರಟ್ವಿ. ಸೊ 6 months ಆಗಿತ್ತು ನಾವು ಮನೆ ನೋಡಿ. ಇಂಟೀರಿಯರ್ ಎಲ್ಲ ಹೇಗೆಲ್ಲ ಇದೆ ಅಂತ ನೋಡಿರಲಿಲ್ಲ ನಾವು. ಸೊ ಜಸ್ಟ್ ನಾನು ಫೋನಲ್ಲೇ ಪ್ರತಿಯೊಂದನ್ನು ಸೆಲೆಕ್ಟ್ ಮಾಡಿದ್ದೆ. ಆ್ಯಂಡ್ ಕಲರಿಂಗ್ ಆ್ಯಂಡ್ ಲ್ಯಾಮಿನೇಟ್ಸು ಪ್ರತಿಯೊಂದೂ ಸಹ. ಸೊ ಅದು ಹೋಗಿ ನೋಡಿದ್ಮೇಲೆ ತುಂಬ ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಡಸ್ಟೆಲ್ಲ ಇದ್ದಿದ್ದರಿಂದ ತುಂಬ ಕ್ಲೀನಿಂಗ್ ಕೆಲಸ ಇನ್ನೂ ಬಾಕಿ ಇದೆ ಅಂತ ಅನ್ನಿಸ್ತು. ಓಕೆ ಅಂತ ಹೇಳ್ಕೊಂಡು ಆ್ಯಂಡ್ ನಮ್ಮದು ತೋಟಗಳೆಲ್ಲ ನೋಡಿಕೊಂಡು ಆ ಡೇ ನನಗೆ ಅವತ್ತು ಎಂಡ್ ಆಯಿತು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ಅಲ್ಲೆಲ್ಲ ತೀರ್ಥ ಎಲ್ಲ ತೊಗೊಂಡು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಆ್ಯಂಡ್ ಅವತ್ತಿನ ಡೇನ ನಾವು ಹಂಗೆ ಕಳೆದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಒಂದು ನಮ್ಮ ಗೃಹ ಪ್ರವೇಶದ ದಿವಸ. ಸೊ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ತುಂಬ ದಿವಸದಿಂದ ವೆಯ್ಟ್ ಮಾಡಿದಂತಹ ಒಂದು ಡೇ ಅದು. ಆ ಡೇ ಅಂತೂ ನಾವು ತುಂಬಾ ಅದ್ರ ಹಿಂದಿನ ಡೇನೇ ಕ್ಲೀನಿಂಗ್ಸ್ ಎಲ್ಲನೂ ನಡೆದಿತ್ತು. ಆ್ಯಂಡ್ ಅವತ್ತೂ ತುಂಬ ಕ್ಲೀನಿಂಗ್ಸ್ ಎಲ್ಲ ಮಾಡೋದಿತ್ತು. ಆ್ಯಂಡ್ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ಇತ್ತು. ಸೊ ನಮ್ಮ ಒಂದು ಗೃಹ ಪ್ರವೇಶದ ಈವ್ನಿಂಗ್ ಹೇಗೆಲ್ಲ ಇರುತ್ತೆ ಅಂತ ನೋಡಿ. ನಾವು ಗೃಹ ಪ್ರವೇಶಕ್ಕೆ ಲಕ್ಷ್ಮೀ ಪೂಜೆ ಆ್ಯಂಡ್ ಮನೆ ದೇವರ ಹೋಮ, ನವಗ್ರಹ ಹೋಮ ಇದೆಲ್ಲ ಮಾಡಿಸಿದ್ವಿ. ಸೊ ನಮ್ಮ ಒಂದು ಪುರೋಹಿತರಂದು ತುಂಬ ಕನ್ವೀನಿಯೆಂಟ್ ಆಗಿದ್ದರು. ಆ್ಯಂಡ್ ಆಲ್ಸೋ ತುಂಬ ಒಂದು ಅದರ ಗೃಹ ಪ್ರವೇಶದ ಒಂದು ಪ್ರಾಮುಖ್ಯತೆನ ಆ್ಯಂಡ್ ಯಾಕೆ ಈ ಪೂಜೆನ ಮಾಡ್ತೀವಿ, ಈ ಪೂಜೆಯಿಂದ ಬರುವಂತಹ ಒಳ್ಳೆಯದೇನು, ಇದೆಲ್ಲನೂ ಪ್ರತಿಯೊಂದೂ ನಮ್ಮ ಹತ್ರ ಶೇರ್ ಮಾಡಿಕೊಂಡ್ರು. ಆ್ಯಂಡ್ ಕೆಲವೊಂದಷ್ಟು ಸ್ಟೋರೀಸ್ನೆಲ್ಲ ಹೇಳಿದ್ರು. ಗುಡ್ ವೈಬ್ ಕೊಡ್ತು ನಮ್ಮ ಗೃಹ ಪ್ರವೇಶಕ್ಕೆ ಈ ಒಂದು ಪುರೋಹಿತರನ್ನ ನಾವು ಚೂಸ್ ಮಾಡ್ಕೊಂಡಿದ್ರಿಂದ. ಎಲ್ಲರೂ ಅನ್ಕೋಬೋದು, ಸೊ ವಾಟ್ ಈಸ್ ಗೃಹ ಪ್ರವೇಶ ಅಂದರೆ, ಗೃಹ ಪ್ರವೇಶ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ಗೃಹ ಅಂದರೆ ಹೌಸ್ ಅಂದರೆ ಮನೆ, ಪ್ರವೇಶ ಅಂದರೆ ಎಂಟ್ರಿ ಅಂದರೆ ಒಳಗಡೆಗೆ ಬರೋದಕ್ಕೆ ಗೃಹ ಪ್ರವೇಶ ಅಂತ ಕರೀತಾರೆ. ಸೊ ಏನಕ್ಕೆ ಗೃಹ ಪ್ರವೇಶ ಮಾಡ್ತಾರೆ ಅಂದರೆ, ಹಿಂದೂ ಧರ್ಮದ ಪ್ರಕಾರ ಪ್ರತಿಯೊಂದು ಜಾಗದಲ್ಲೂ ಒಂದು ಶಕ್ತಿ ಇರುತ್ತೆ. ಅದನ್ನು ನಾವು ವಾಸ್ತು ಪುರುಷ ಶಕ್ತಿ ಅಂತ ಕರೀತಾರೆ. ಸೊ ಭೂಮಿ ಸೃಷ್ಟಿ ಆದಾಗ ಆ ವಾಸ್ತು ಪುರುಷ ಅನ್ನೋನು ಸಹ ಸೃಷ್ಟಿ ಆಗ್ತಾನೆ. ಸೊ ಅವನು ಎಲ್ಲ ಕಡೆನೂ ಎಲ್ಲೇ ಒಂದು ಮನೆಗಳನ್ನ ನಿರ್ಮಾಣ ಮಾಡಿಕೊಂಡ್ರೆ ಅಲ್ಲೆಲ್ಲನೂ ಅಶಾಂತಿನ ಮಾಡ್ತಾ ಇರ್ತಾನೆ. ಸೊ ಆದ್ದರಿಂದ ಬ್ರಹ್ಮ ಶಿವ ಏನು ಮಾಡ್ತಾರೆ ಅಂದರೆ, ಅವನ್ನ ಭೂಮಿಯಲ್ಲಿ ಇಟ್ಟು ಒಂದು ಮನೆಗಳನ್ನು ಕಾಪಾಡುವಂತಹ ಜವಾಬ್ದಾರಿ ಕೊಡ್ತಾರೆ. ಸೊ ಯಾರು ನಿನಗೆ ಪೂಜೆ ಮಾಡಿ ಆ ಒಂದು ಮನೇನ ಪ್ರವೇಶ ಮಾಡ್ತಾರೋ ಅವ್ರಿಗೆಲ್ಲ ನೀನು ಒಳ್ಳೇದು ಮಾಡು ಅಂತ ಹೇಳ್ಬಿಟ್ಟು ಒಂದು ಆಜ್ಞೆ ಮಾಡ್ತಾರೆ. ಸೊ ಆದ್ದರಿಂದ ಯಾರೇ ಒಂದು ಗೃಹ ಪ್ರವೇಶನ ಮಾಡಿದ್ರೂ ಫಸ್ಟು ವಾಸ್ತು ಪುರುಷನ ಪೂಜೆ ಆ್ಯಂಡ್ ಗಣ ಹೋಮ ಆ್ಯಂಡ್
ನೀವು ಕೆಲವೊಂದಂತಹ ನಮ್ಮ ಮನೆ ದೇವರ ಪೂಜೆ ಇದೆಲ್ಲನೂ ಮಾಡಿ ಆಮೇಲೆ ಗೃಹ ಪ್ರವೇಶನ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಪುರೋಹಿತರು ನವಗ್ರಹ ಪೂಜೆ ಆ್ಯಂಡ್ ಕೆಲವೊಂದು ಗಣ ಹೋಮ ಇದೆಲ್ಲನೆಲ್ಲ ಮಾಡಿಸಿದಾದ್ಮೇಲೆ ನಮ್ಮ ಕೈಯಲ್ಲಿ ಒಂದು ಕಂಕಣನ ಕಟ್ಟಿಸಿದ್ರು. ಆ ಕಂಕಣ ಅಂದರೆ ಏನಪ್ಪ ಅಂತಂದರೆ ಒಂದು ಯೆಲ್ಲೋ ದಾರದ ಮಧ್ಯದಲ್ಲಿ ಒಂದು ಶಾಮಂತಿಗೆ ಹೂವನ್ನ ಇಟ್ಬಿಟ್ಟು ಅದನ್ನು ಗಂಡ ಹೆಂಡ್ತಿ ಕಟ್ಟಬೇಕು, ಹೆಂಡ್ತಿ ಗಂಡ ಕಟ್ಟಬೇಕು. ಅದು ಏನಕ್ಕೆ ಕಟ್ತಾರಪ್ಪ ಆ ಥರ ಅಂತಂದರೆ 48 ದಿವಸ ನಾವು ಯಾವುದೇ ಥರ ಒಂದು ಮನೆಯಲ್ಲಿ ನಾನ್ ವೆಜ್ ಮಾಡಬಾರ್ದು ಆ್ಯಂಡ್ ನಾವು ಹೊರ್ಗಡೆನೂ ತಿನ್ನಬಾರ್ದು. ಸೊ ಆದ್ದರಿಂದ ಆ ಒಂದು ಕಂಕಣನ ಕಟ್ಟಿಸ್ತಾರೆ. ಈ ಪೂಜೆ ಎಲ್ಲ ಮುಗಿದ ಮೇಲೆ ನಮಗೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಗಂಗೆ ಪೂಜೆ ಮಾಡಿಸಿದ್ರು. ಗಂಗೆ ಅಂದರೆ ಗಂಗಾ ಅಂತಲೂ ಕರೀತಾರೆ. ನಾರ್ತ್ ಇಂಡಿಯನ್ ದೇ ಕಾಲ್ಡ್ ಗಂಗಾ ಆ್ಯಂಡ್ ಸೌತ್ ಇಂಡಿಯನ್ ಕಾಲ್ಡ್ ಗಂಗೆ. ಈ ಪೂಜೆ ಎಲ್ಲ ಮಾಡಿಸ್ತಾರೆ. ಸೊ ಒಂದು ನಮ್ಮ ಸಂಪಿರುತ್ತಲ್ವ, ಮನೇನ ಸಂಪಿಗೆ ಪೂಜೆ ಮಾಡಿಸಿ ಒಂದು 5 ಕಳಶದಲ್ಲಿ ನೀರನ್ನು ತುಂಬ್ತಾರೆ. ಆ ನೀರಿಗೆ ಒಂದು ಯೆಲ್ಲೋ ಥ್ರೆಡ್ಡನ್ನೆಲ್ಲ ಕಟ್ಬಿಟ್ಟು ಯಾರು ಮದುವೆ ಆಗಿರ್ತಾರಲ್ವ ಸೊ ಅಂಥವ್ರಿಗೆ ಮತ್ತು ಈಗ ಮದುವೆ ಅಂತ ಇರ್ತಾರಲ್ವ ಅಂಥವ್ರಿಗೆ ಆ ಒಂದು ಕಳಶನ ತೊಗೊಂಡು ಮನೆ ಒಳಗಡೆ ಎಂಟರ್ ಆಗೋದಕ್ಕೆ ಹೇಳ್ತಾರೆ ನಮ್ಮ ಜೊತೆ. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಒಂದು ಹೊಸ್ಲು ಕಡೆ ಬಂದ್ವಿ. ಸೊ ಹೊಸ್ಲಲ್ಲೆಲ್ಲನೂ ಅರಿಶಿನ ಎಲ್ಲ ಹಾಕಿ ಮತ್ತು ಅದರದ್ದೆಲ್ಲ ಕುಂಕುಮ ಅದೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ಹೊಸ ದೇವರ ಫೋಟೋ ಜೊತೆಯಲ್ಲಿ ಬಲಕಾಲಿನಿಂದ ನಾವು ಒಂದು ಮನೆ ಪ್ರವೇಶನ ಮಾಡಿದ್ವಿ. ಸೊ ಇದಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆದಂಥ ಒಂದು ಟೈಮ್ ಅಂತ ಹೇಳ್ಬೋದು. ತುಂಬಾ ಖುಷಿ ಕೊಡ್ತು. ಆ್ಯಂಡ್ ಇದನ್ನು ಹೋಗ್ಬಿಟ್ಟು ಫೋಟೋನ ತೊಗೊಂಡೋಗಿ ದೇವ್ರ ಮನೇಲಿಟ್ಟು ಆ್ಯಂಡ್ ದೇವ್ರ ಮನೇಲೆಲ್ಲ ಪೂಜೆ ಮಾಡಿ ಆ್ಯಂಡ್ ಆಫ್ಟರ್ ನಾವು ಮತ್ತೆ ಬಂದು ಹೋಮಕ್ಕೆ ಕೂತ್ಕೊಂಡ್ವಿ. ಇಲ್ಲಿಂದ ಎಗೇನ್ ಒಂದು ಹೋಮ ಶುರುವಾಯಿತು. ಸೊ ಕೆಲವೊಂದು ಮಂತ್ರಗಳಿಂದ ಆ್ಯಂಡ್ ನೋಡಿ ಈ ಥರ ಒಂದು ಈ ಕಡೆ ಪುರೋಹಿತರು ತುಪ್ಪನ ಹಾಕ್ತಿರ್ತಾರೆ ಹೋಮಕ್ಕೆ ಆ್ಯಂಡ್ ನಾವು ಮಮ ಅಂದ್ಕೊಂಡು ನಾವು ಸಹ ಒಂದು ಅಲ್ಲಿ ಕೊಟ್ಟಿರುವಂತಹ ಕೆಲವೊಂದಷ್ಟು ಹೋಮದ ಪದಾರ್ಥಗಳನ್ನು ಹಾಕಬೇಕು ಹೋಮಕ್ಕೆ. ಸೊ ಇದಂತೂ ತುಂಬ ಚೆನ್ನಾಗಿ ಅಂತ ಅನಿಸ್ತು. ಆಲ್ಮೋಸ್ಟ್ ಒಂದು 5-6 ಅವರ್ಸ್ ತೊಗೊಂಡ್ರು ಅಂತ ಅನಿಸುತ್ತೆ. ನಾನು ಟೈಮ್ ನೋಡಲಿಲ್ಲ. ಈ ರಿಚುವಲ್ಸ್ ಎಲ್ಲ ಕೊನೆ ಆಗೋಷ್ಟರಲ್ಲಿ ಒಂದು 5-6 ಅವರ್ಸ್ ಆಗಿತ್ತು. ಆ್ಯಂಡ್ ಆಫ್ಟರ್ ದಟ್ ನಾವು ಇದೆಲ್ಲ ಹೋಮ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನಾವು ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ವಿ. ನಾನು ಮತ್ತು ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಅಮ್ಮ ಎಲ್ಲನೂ. How you are feeling? New home? ತುಂಬ ಖುಷಿ ಆಗ್ತಿದೆ ಆ್ಯಕ್ಚುಲಿ. Okay. ತುಂಬ ದಿವಸದಿಂದ ಅಂದ್ಕೊಂಡಿದ್ದಂತಹ ಮನೆ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ನಾವು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತು ನಮ್ಮ ಒಂದು ಮನೇನ ಕನಸು ನೆನಸಾಗಿದೆ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಇದು ನಮ್ಮ ಮನೆ ನೈಟ್ ವ್ಯೂ ಆ್ಯಂಡ್ ಇಲ್ಲಿ ನೋಡಿ ಅಮ್ಮ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ ಆ್ಯಂಡ್ ಒಳಗಡೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಜಸ್ಟ್ ಒಂದು ಸ್ಮಾಲ್ ಕ್ವಿಕ್ ಹೋಮ್ ಟೂರ್ ಕೊಡ್ತೀನಿ ಹೇಗಿದೆ ಮನೆ ಅಂತ. ಅಷ್ಟೊಂದೆಲ್ಲ ಡೆಕೋರೇಷನ್ ಎಲ್ಲ ಏನೂ ಮಾಡಲಿಲ್ಲ, ಸಿಂಪಲ್ ಆಗಿದೆ. ಸಿಂಪಲ್ ಆಗಿರೋದನ್ನ ನಿಮಗೆ ತೋರಿಸ್ತೀನಿ. ಸೊ ನೋಡಿ. ಆ್ಯಂಡ್ ಇದು ನನ್ನ ಮೈದುನ ರೂಮು ಆ್ಯಂಡ್ ಇದು ನನ್ನ ರೂಮು. ಆ್ಯಕ್ಚುಲಿ ನಮ್ಮ ತಂಗಿರೆಲ್ಲ ಮಲಗಿದ್ದಾರೆ. ಸೊ ಅದರಿಂದ ನಾನು ಹೊರಗಡೆ 2 ರೂಮ್ಸನ್ನು ತೋರಿಸೋದಕ್ಕಾಗ್ತಿಲ್ಲ. ಆ್ಯಂಡ್ ಇದು ಬಂದು ಬಾಲ್ಕನಿ, ನಮ್ಮದು ಒಂದು ಬಿಗ್ ಬಾಲ್ಕನಿ. ಸೊ ಇದೆಲ್ಲ ಪ್ಲ್ಯಾಂಟ್ಸ್ ಎಲ್ಲ ಇಡೋದಕ್ಕೆ ಅಂತ ಮಾಡ್ಕೊಂಡಿರೋದು ನಾವು. ಆ್ಯಂಡ್ ಇದು ಬಂದು ನಮ್ಮ ವಿಲೇಜು ವ್ಯೂ ಎಲ್ಲ ಇದೆ. ಹೊರಗಡೆ ನೋಡಿದ್ರೆ ವಿಲೇಜ್ ವ್ಯೂ ಕಾಣಿಸುತ್ತೆ ನಿಮಗೆ. ಆ್ಯಂಡ್ ಇದು ನಮ್ಮ ರೂಮ್ ಬಾಲ್ಕನಿ. ಸೊ ಆಫ್ಟರ್ ಇದನ್ನೆಲ್ಲ ಶೂಟ್ ಮಾಡಿಕೊಂಡು ನಾನು ರೆಡಿ ಆಗೋದಕ್ಕೆ ಹೋದೆ. ಸೊ ಮಾರ್ನಿಂಗ್ ನಮ್ಮ ಒಂದು ಗೃಹ ಪ್ರವೇಶ ರಿಚುವಲ್ಸಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಹಾಲು ಉಕ್ಸೋ ಶಾಸ್ತ್ರ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಶಾಸ್ತ್ರನ. ಬಿಕಾಸ್ ಹಾಲು ಹೇಗೆ ಕಾದು ಉಕ್ಕುತ್ತೆ ನೋಡಿ, ಆ ರೀತಿ ನಮ್ಮ ಒಂದು ಮನೆ ಸಮೃದ್ಧಿ ಆಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ಸೊ ಇದನ್ನೆಲ್ಲ ಪೂಜೆ ಎಲ್ಲ ಮಾಡಿ ನಾವು ಹೊರಗಡೆ ಬಂದ್ವಿ.
ಹೊರಗಡೆ ಬಂದಾದಮೇಲೆ ನಮಗೆ ಚಪ್ಪರ ಪೂಜೆ ಮಾಡಿಸ್ತಾರೆ. ಚಪ್ರ ಅಂದರೆ ನಿಮಗೆ ಗೊತ್ತಿರುತ್ತೆ, ಸೌತ್ ಇಂಡಿಯನ್ ಕಲ್ಚರಲ್ಲಿ ಒಂದು 4 ಕಡೆ ಒಂದು ಕಂಬದ ಥರ ಕಡ್ಡಿಗಳನ್ನ ಹೂಣ್ಬಿಟ್ಟು ಅದರ ಮೇಲೆ ತೆಂಗಿನ ಗರಿಗಳ ಒಂದು ಚಪ್ರನ ಹಾಕ್ತಾರೆ ಆ್ಯಂಡ್ ಹೂಗಳಿಂದ ಡೆಕೋರೇಷನ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಗೃಹಪ್ರವೇಶ ಅಂತ ಬಂದಾಗ ನೋಡಿ, ಒಂದು ಬಾಳೆ ಎಲೆನ 5 ಬಾಳೆ ಎಲೆ ಇಡ್ತಾರೆ, ಅದ್ರ ಮಧ್ಯದಲ್ಲಿ ಸ್ವಲ್ಪ ರೈಸ್ನ ಇಡ್ತಾರೆ ಆ್ಯಂಡ್ ಎಲ್ಲ ಕಡೆನೂ ಒಂದು 5 ಕಡೆನೂ ರೈಸ್ ಇಡ್ತಾರೆ. ಈ ರೈಸ್ ಬಂದು ಮಾರ್ನಿಂಗನ ಎಲ್ಲೋ ಮೀನ್ಸ್ ಅರಿಶಿನ ಪುಡಿ ಹಾಕಿ ಮಾಡ್ತಾರೆ ಈ ಒಂದು ರೈಸ್ನ, ಆ್ಯಂಡ್ ಮಾರ್ನಿಂಗೇ ಮಾಡ್ತಾರೆ. ಅದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಪಂಚಭೂತಗಳಿಗೂ ನಾವು ಒಂದು ರೈಸ್ನ ಇಡ್ತಾ ಇದೀವೋ ಅನ್ನೋ ಥರ ಒಂದು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಆಫ್ಟರ್ ನೋಡಿ ಚಪ್ರ ಪೂಜೆ ಎಲ್ಲ ಆಗುತ್ತಲ್ವ, ಸೊ ಚಪ್ರ ಪೂಜೆ 4 ಕಡೆಗಳಿಗೂ ಚಪ್ರ ಪೂಜೆ ಮಾಡಿಸ್ತಾರೆ. ಸೊ ಈ ರೀತಿ ಮಾಡಿಸ್ತಾರೆ. ಆ್ಯಂಡ್ ಆಫ್ಟರ್ 4 ಕಡೆ ಚಪ್ರ ಪೂಜೆ ಎಲ್ಲ ಆದಮೇಲೆ ಆ ಮಧ್ಯದಲ್ಲಿ ರೈಸ್ ಇಟ್ಟಿದ್ದಾರಲ್ವ, ಅದಕ್ಕೆ ಒಂದು ಸ್ವಲ್ಪ ಕುಂಕುಮ ಎಲ್ಲನೂ ಹಾಕ್ತಾರೆ. ಸೊ ಕುಂಕುಮ ಹಾಕೋದ್ರಿಂದ ಏನಪ್ಪ ಅಂತಂದರೆ ಮನೆಗೆ ಇರೋಂತಹ ದೃಷ್ಟಿ ಅದೆಲ್ಲ ಏನೇ ಇದ್ರೂ ಹೊರಟೋಗ್ಲಿ ಅಂತ, ಅಂದರೆ ನಜರ್ ಹೊರಟೋಗ್ಲಿ ಅನ್ನೋದು ರೀಸನಿಂದ ಮಿಡಲಲ್ಲಿ ಸ್ವಲ್ಪ ಕೆಂಪನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಇದು ಮಾಡ್ತಾರೆ. ಆ ಥರ ಎಲ್ಲ ರಿಚುವಲ್ ಮಾಡ್ತಾರೆ. ಸೊ ನೋಡಿ ಹೇಗೆಲ್ಲ ಇರುತ್ತೆ ರಿಚುವಲ್ಸ್ ಅಂತ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ನಮ್ಮ ಇದನ್ನ ಹಸುನ ತೊಗೊಬಂದು ನಿಂತಿದ್ದ. ಸೊ ಹಸು ಅನ್ನೋದು ಒಂದು ತುಂಬ ಪ್ರಾಮುಖ್ಯತೆ ಕೊಡುತ್ತೆ ಒಂದು ಗೃಹ ಪ್ರವೇಶದಲ್ಲಿ. ಬಿಕಾಸ್ ಒಂದು ಹಸುನಲ್ಲಿ ನಮ್ಮ ಒಂದು ಪುರಾಣಗಳ ಪ್ರಕಾರ ಒಂದು ಹಸುನಲ್ಲಿ 3 ಕೋಟಿ ದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ಸೊ ಹಸು ಬಂದು ಫಸ್ಟ್ ನಮ್ಮ ಒಂದು ಗೃಹನ ಪ್ರವೇಶ ಮಾಡಿದ್ರೆ ಎಲ್ಲ ದೇವತೆಗಳ ಆಶೀರ್ವಾದ ನಮಗೆ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಒಂದು ಪಾಸಿಟಿವ್ ಎನರ್ಜಿನೂ ಸಹ ಜಾಸ್ತಿ ಆಗುತ್ತೆ. ಆ್ಯಂಡ್ ನಾವು ಇಲ್ಲಿ ಒಂದು ಹಸುವಿನ ಮುಖಾಂತರ ನಮ್ಮ ಮನೇನ ಪ್ರವೇಶ ಮಾಡಿದ್ವಿ, ಬೆಳಗ್ಗೆನ ಒಂದು ಪ್ರವೇಶನ. So excited. Finally. ಇಲ್ಲಿ ಮನೆಗೆ ಆ್ಯಂಡ್ ನಮಗೆ ಒಂದು ದೃಷ್ಟಿನ ತೆಗೆದು ಬೂದ್ ಕುಂಬಳಕಾಯಿನ ಹೊಡಿತಾರೆ. ಸೊ ಬೂದ್ ಕುಂಬಳಕಾಯಿ ಏನಕ್ಕಪ್ಪ ಹೊಡಿತಾರೆ ಅಂದರೆ ನಮ್ಮ ಮನೆಯಲ್ಲಿರೋಂತಹ ಒಂದು ನೆಗೆಟಿವ್ ಎನರ್ಜಿ ದೂರ ಆಗಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲಿ ಅನ್ನೋ ರೀಸನ್ನಿಂದ ಬೂದ್ ಕುಂಬಳಕಾಯಿನ ಹೊಡಿತಾರೆ. ಸೊ ಹೊಡೆದಾದ್ಮೇಲೆ ಈ ಪೀಸಸ್ ಇರುತ್ತಲ್ವ, ಅದೆಲ್ಲ ಮನೆ ಕಡೆ 4 ಕಡೆನೂ ಇಡ್ತಾರೆ. ದಿಸ್ ಈಸ್ ಒನ್ ಆಫ್ ದ ರಿಚುವಲ್ ಇನ್ ಗೃಹ ಪ್ರವೇಶ. ಇಲ್ಲಿ ಬೂದ್ ಕುಂಬಳಕಾಯಿನ ಹೊಡಿಯೋದಕ್ಕೆ ಮುಂಚೆನೇ ಅದರೊಳಗಡೆ ಕುಂಕುಮನ ಮಿಕ್ಸ್ ಮಾಡಿರ್ತಾರೆ. ಸೊ ಬೂದ್ ಕುಂಬಳಕಾಯಿನ ಹೊಡಿದಾದ್ಮೇಲೆ ಆ ಕುಂಕುಮನೆಲ್ಲ ಎತ್ಕೊಂಡು ನಮ್ಮ ಕೈಯಲ್ಲೆಲ್ಲ ಬಳ್ಕೊಂಡು ನಾವೊಂದು ಹ್ಯಾಂಡ್ ಪ್ರಿಂಟ್ನ ಹಾಕಬೇಕು. ಸೊ ಗೇಟಲ್ಲಿ ಆ್ಯಂಡ್ ಮನೆಗೆ ಎಂಟರ್ ಆಗ್ತೀವಲ್ವ, ಅಲ್ಲಿ ನಮಗೆ ಹ್ಯಾಂಡ್ ಪ್ರಿಂಟನ್ನು ಹಾಕ್ಸಿದ್ರು ನಮ್ಮ ಪುರೋಹಿತರು. ಈ ಪೂಜೆ ಎಲ್ಲ ಮುಗ್ದಾದ್ಮೇಲೆ ನಾನು ಬಂದಂತಹ ಗೆಸ್ಟನ್ನ ರಿಸೀವ್ ಮಾಡ್ಕೊಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಸೊ ಯಾವುದೇ ಥರ ಕ್ಲಿಪ್ಸ್ ನಾನು ಮಾಡ್ಕೊಂಡಿಲ್ಲ. ಆ್ಯಂಡ್ ಆಫ್ಟರ್ ನಾವು 3 ಡೇಸ್ ಇದ್ವಿ ಗೃಹ ಪ್ರವೇಶ ಆದಮೇಲೆ. ಸೊ ಆಫ್ಟರ್ ನಾವು ಜಾಮ್ನಗರ್ಗೆ ಬಂದ್ವಿ. ಓವರಾಲ್ ಆಗಿ ನಮ್ಮ ಒಂದು ಗೃಹ ಪ್ರವೇಶ ತುಂಬಾ ಚೆನ್ನಾಗಿತ್ತು. ಸೊ ನಾನು ಹೇಳೋದು ಒಂದೇ, ನೀವು ಒಳ್ಳೆಯದನ್ನು ಮಾಡಿದ್ರೆ ನಿಮಗೆ ಒಳ್ಳೆಯದೇ ಆಗುತ್ತೆ, ನೀವು ಕೆಟ್ಟದ್ದನ್ನು ಬಯಸಿದ್ರೆ ಕೆಟ್ಟದಾಗುತ್ತೆ. ಸೊ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾತಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.